ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ವೀರಾಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ದೊಡ್ಡರಾಜನ ರೈತರನ್ನ ಭೇಟಿಯಾಗಿ ಬಂದಿದ್ದೀವಿ. ಸರ್, ನಿಮ್ಮ ಪರಿಚಯ ಮಾಡಿ. ನಮಸ್ಕಾರ, ನನ್ನ ಹೆಸರು ದೊಡ್ಡರಾಜ್ ಅಂತ ಹೇಳಿ. ನಮ್ದು ಗ್ರಾಮ ಬಂದು ವೀರಾಪುರ, ಎಮ್ದರೆ ಪಂಚಾಯತಿ, ಗೌಡಗೆರೆ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾನು ಕುರಿ ಸಾಕಾಣಿಕೆಯಲ್ಲೇ ನಾನು ತೊಡಗಿರೋದ್ರಿಂದ ನಮ್ಮ ಕಸುಬು ಬಂದು ಕುರಿ ಸಾಕಾಣಿಕೆಯಲ್ಲೇ ನಂದು ಮೇಜರ್ ಆಗಿದೆ. ಈ ಕುರಿನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ, ಮತ್ತೆ ಮೊದಲು ಯಾವ ರೀತಿ ಸಾಕ್ತಾ ಇದ್ರಿ, ಈಗ ಈ ಒಂದು ಕೊಟ್ಟಿಗೆ ಮೆಥಡ್ ಯಾವಾಗ್ಲಿಂದ ಅಪ್ಲೈ ಮಾಡ್ತಾರೆ? ಸರ್, ಹೌದು. ಮೊದಲು ಅಂದ್ರೆ ತುಂಬಾ ರೇರ್, ಅಂದ್ರೆ ಅಡವಿ ಹುಲ್ಲು ಮಡಗಿ ನೀರು ಅಂತ ಏನ್ ಹೇಳ್ತೀವಲ್ಲ, ಆ ತರವಾಗಿ ತುಂಬಾ ಜೀರೋ ಕಲ್ಟಿವೇಶನ್ ಇದ್ದಂಗೆ. ಏನು ಮನುಷ್ಯ ಶ್ರಮ ಬಿಟ್ರೆ ಏನು ಖರ್ಚು ಮಾಡ್ತಿರ್ಲಿಲ್ಲ, ಆ ತರ ಮೇಸ್ಕೊಳ್ಳೋಂಥದ್ದು. ಆಮೇಲೆ ಅವಾಗೆಲ್ಲ ಲ್ಯಾಂಡ್ ಇತ್ತು, ಮೇಸೋದಕ್ಕೆ ಆಳುಗಳು ಸಿಗೋರು. ಅವಾಗ ತುಂಬಾ ಮಳೆನೂ ಬರ್ತಾ ಇರೋದು, ಹಂಗಾಗಿ ಮೇಸಕ್ ಅನುಕೂಲ ಇತ್ತು. ಮತ್ತೆ ಮನೆಗೆ ಕಾಯರಿದ್ರು. ಇವತ್ತು ಏನಾಗಿದೆ ಅಂದ್ರೆ ಕಾಯೋದಕ್ಕೆ ಕಷ್ಟ ಆಗ್ತಿದೆ, ಮತ್ತೆ ಲೇಬರ್ ಸಿಗ್ತಾ ಇಲ್ಲ, ಮತ್ತೆ ಮೇಸೋದಕ್ಕೆ ಜಾಗ ಇಲ್ಲ. ಎಲ್ಲ ಪೆನ್ಷನ್ಗಳಾಗಿ ಇವತ್ತು ಇದರಿಂದ ತಂತ್ರಜ್ಞಾನಕ್ಕೆ ಇವತ್ತು ಮಾರುವಾಗಿ ನಾನು ಇದರಲ್ಲೇ ಜಾಸ್ತಿ ತೊಡಗಿ ಕುರಿ ಸಾಕಾಣಿಕೆ ಮಾಡ್ತೇನೆ ಸರ್. ಓಕೆ, ಇದನ್ನ ಈ ಒಂದು ಸೌಲಭ್ಯವನ್ನ ಯಾವ ರೀತಿ ಪಡ್ಕೊಂಡು ಸರ್ಕಾರದಿಂದ ಸಹಾಯಧನ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ಹೌದೌದು. ಬ್ಯಾಂಕ್ ಪಟ್ನಾಯಕ್ನಲ್ಲಿ ನಬಾರ್ಡ್ ಅಲ್ಲಿ ಒಂದು ಲೋನ್ ಕೊಡ್ಸಿದ್ರು. ಆ ಲೋನ್ ಅಲ್ಲಿ ಅವಾಗ ಬೇಲಿ, ತಡಿಕೆ, ಕಳ್ಳೆ, ಮುಳ್ಳು ಬಡ್ದು ಆಗ್ತಿದೆ. ಅವಾಗ ಇಲ್ಲ, ಒಂದ್ ಸ್ವಲ್ಪ ವಿಭಿನ್ನವಾಗಿರ್ಬೇಕು ಅಂತ ಹೇಳಿ ಸೀಟ್ ಹಾಕೊಂಡು ಒಂದ್ ಸ್ವಲ್ಪ ತಡಿಕೆ ಎಲ್ಲ ಇಟ್ಕೊಂಡು ಅವಾಗ ಚೆನ್ನಾಗಿ ಒಂದು 5 ಲಕ್ಷ ನನಗೆ ಲೋನ್ ಸಿಕ್ಕಿತ್ತು. ಅದು 1.25 ಲಕ್ಷ ಸಬ್ಸಿಡಿನೂ ಕೊಟ್ಟು, ಆವಾಗ ಅದಾದ್ಮೇಲೆ ನಾಟಿ ಸ್ವಲ್ಪ ಇದ್ದು ಅವನು ಸ್ವಲ್ಪ ಇದ್ರ ಜೊತೆ ಕೂಡಿ ಮೇಯ್ಸ್ಕಂತ ಬಟ್ ಅಷ್ಟೊಳಗೆ ಜಯಚಂದ್ರ ಅವರು ಸಚಿವರಾದಂತ ಭೂ ಸಮೃದ್ಧಿ ಯೋಜನೆ ಅಡಿ ಅಂತ ಒಂದು ಟಗರು ಕೊಡೋ ವ್ಯವಸ್ಥೆ ಮಾಡಿದ್ರು. ಇದ್ರಲ್ಲಿ ನನಗೂ ಒಂದು ಟಗರು ಸಿಕ್ತು. ಸಿಕ್ಕಿದಾಗ ನಮಗೂ ಇದ್ದ ಕುರಿಗೂ ಅವಕ್ಕೂ ಅದನ್ನೇ ನಾರಿಸೋಣ ಕ್ರಾಸ್ ಮಾಡ್ತಾನ ಚೆನ್ನಾಗಿ ಬೆಳೆಸ್ತಾ ಹೋದಿ. ಅದು ವಾಲ್ಯೂಮ್ ನಮ್ಗೆ ದಿನದಿನಕ್ಕೆ ನಮ್ಗೆ ಆರ್ಥಿಕತೆನೂ ಸುಧಾರಣೆ ಆಯ್ತು, ಮತ್ತೆ ಕುರಿ ಸಂಖ್ಯೆನೂ ಹೆಚ್ಚಿಗೆ ಆಯ್ತು ನಮ್ಗೆ ಮಾರಾಟಕ್ಕೆ. ಅದಾದ್ಮೇಲೆ ನಾಡಗೌಡರು ಮಿನಿಸ್ಟರ್ ಆದಾಗ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ 1 ಕೋಟಿ ದುಡ್ಡು ತೆಗ್ದಿದ್ರು. ಆ ದುಡ್ಡನ್ನ ನಾವು ಟಗರು ಮರಿ ಕೊಡೋ ವ್ಯವಸ್ಥೆಯಲ್ಲೇ ಇಟ್ಕೊಂಡಿದ್ವಿ, ಏನು ರೈತರಿಗೆ ಕೊಡೋ ಅಂತ ವ್ಯವಸ್ಥೆ. ಆಗ ನಮ್ಗೆ 25,000 ದುಡ್ಡನ್ನು ಕೊಡೋರು. ಅದಾದ್ಮೇಲೆ ಇದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಬೆಳಕಂತೀವಿ ಅಂದಾಗ ಅದೇ ಗೋಮು ನಾಗರಾಜ್ ಅವರೇ ಈಗ ಒಂದು ಸ್ಕೀಮ್ ಇದೆ, ಸೆಂಟ್ರಲ್ ಸ್ಕೀಮು, NLM ಸ್ಕೀಮ್ ಅಂತ ಹೇಳಿ, ಅದನ್ನ ನೀನು ಒಂದು ಮಾಡು ಅಂತಂದು ಹೇಳಿ ನಾನು ಪ್ರೋತ್ಸಾಹ ಕೊಟ್ಟಾಗ ನಾನು ನಮ್ಮ ಇಲಾಖೆಯವರ ಜೊತೆಗೂಡಿ ಮತ್ತೆ ಅವ್ರ ಕಡೆ ಅನ್ನೋದು ಎಲ್ಲ ಮಾಡಿಕೊಟ್ಟಾಗ ನಾವು ಅದೇ ರೀತಿ ಅದ್ರ ಜೊತೆಗಾಗಿ ಬಾಬುರೆಡ್ಡಿ ಅವರು ಮತ್ತೆ ಗಿರೀಶ್ ಬಾಬುರೆಡ್ಡಿ ಅವರು ಬಂದಾಗ ಅವರೆಲ್ಲ ನೋಡಿ ಉಪನಿರ್ದೇಶಕರು ಎಲ್ಲ ಮಾಡಿ ಎಲ್ಲ ನೋಡಿದಾಗ ಲಾಸ್ಟ್ ವಿಸಿಟ್ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದೆ ಅಂತಂದ್ರೆ ಲೇಬರ್ ಕ್ವಾರ್ಟರ್ಸ್ ಅಂತ ಹೇಳಿ ಒಂದು ಮನೇನು ಮಾಡ್ಕೊಂಡಿದೀನಿ. ಇದರಿಂದ ಆರ್ಥಿಕತೆಗೂ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಈಗ NLM ಅಲ್ಲಿ ನೀವು ಸಬ್ಸಿಡಿ ತಗೊಂಡ್ರಿ, ಹಂಗೆ ಸಬ್ಸಿಡಿ ತಗೊಂಡ್ರಿ ಅಂತ ಹೇಳಿದ್ವಿ. ಇದಕ್ಕೆ ಎಷ್ಟು ಉದ್ದಳ ಇದೆ, ಶೆಡ್ಡಿನ ಉದ್ದಳತೆ ಎಷ್ಟಾಗಿದೆ, ಮತ್ತೆ ಎಷ್ಟು ಕುರಿಗಳನ್ನ ಸಾಕ್ತಾ ಇದ್ದೀರಾ, ಅದರಲ್ಲಿ ಎಷ್ಟು ನೀವು ಸಬ್ಸಿಡಿ ಕೊಟ್ರು ಅಂತ? ಇದು 2 ಕಂತಲ್ಲಿ ಬಂತು ಸರ್ ಸಬ್ಸಿಡಿ. 1 ಕೋಟಿ ಪ್ರಾಜೆಕ್ಟ್ ಇದು. 2 ಕಂತಲ್ಲಿ ಸಬ್ಸಿಡಿ ಬಂದಿದ್ರಿಂದ ಫಸ್ಟ್ನೇ ಕಂತಲ್ಲಿ ಎಲ್ಲ ಸ್ಟ್ರಕ್ಚರ್ ಮಾಡಿದೆ ಸರ್, ಎಲ್ಲ ಶೆಡ್ ಅಳತೇನೆ. 90-30 ಮತ್ತೆ 90-30 2 ಶೆಡ್, ಒಂದು ಕೆಳಗೆ ಒಂದು ಮೇಲೆ. ಮತ್ತೆ ಇದು ಲೇಬರ್ ಕ್ವಾರ್ಟರ್ಸ್ ಒಂದು ಕಡೆ, ಇದು ಸೈಲೇಜ್ ಪಿಟ್ಟು ಅದೆಲ್ಲ ಸೇರಿ ಒಳಗೊಂಡು 9,000 ಸ್ಕ್ವೇರ್ ಫೀಟ್ ಒಳಗೊಂಡಿದೆ ಸರ್. ಅದಾದ್ಮೇಲೆ ಇಲ್ಲಿ ಮೇಲೆ 250 ಕುರಿ ಅನಿಮಲ್ ಇಲ್ಲೇ ಹಿಡಿಯುತ್ತೆ ಸರ್. ಮೇಲೇನೆ ನಮ್ಮ ವೆಲ್ವೆಟ್ ಅಂಡ್ ಶೆಡ್ ಮೇಲೆ 250 ನಾನು ಆರಾಮ್ಸಾಗಿ ಇಡ್ಬೋದು. ಬಟ್ ನೆಕ್ಸ್ಟ್ 250 ಕೆಳಗಿಡ್ಬೋದು. ಮತ್ತೆ ಹಳೆ ಶೆಡ್ ಇದೆ, ಹಳೆ ಶೆಡ್ ಅಲ್ಲೂ ನಾನು ಯಾವ್ದನ್ನ ತಾಯಿಯಿಂದ ಬೇರ್ಪಡಿಸ್ತಾವು, ತಾಯಿಯಿಂದ ದೂರ ಇರ್ಬೇಕು ಅಂತ ಹೇಳಿ ಹಳೆ ಶೆಡ್ಗೆ ಹಾಕ್ತೀನಿ ಸರ್. ಓಕೆ, ಈಗ ನಾರಿಸುವರ್ಣ ಅಂತಂದ್ರೆ ನಾರಿಸುವರ್ಣ ಜೊತೆ ಮತ್ತೆ ಬೇರೆ ಯಾವ ತಳಿಗಳನ್ನ ನೀವು? ಇಲ್ಲ, ಈಗ ಸದ್ಯ ನಾರಿಸುವರ್ಣನೇ ಮೇಜರ್ ಆಗಿ ಇಟ್ಟಿದ್ದೀನಿ. ಈಗ ಇನ್ಮೇಲೆ ಒಂದ್ ಸ್ವಲ್ಪ ಡಾರ್ಕ್ ಪಾರ್ ತರಬೇಕು ಅಂತ ಒಂದು ಪ್ಲಾನ್ ಇದೆ. ಮತ್ತೆ ಲೋಕಲ್ ಆಗು ನಮ್ಗೆ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕು ಅಂದಾಗ ಟಗರು ಮರಿನೇ ಸಾಕ ಅಂತ ಪ್ಲಾನ್ ಇಟ್ಟಿದ್ದೀನಿ ಸರ್. ಈ ಬಕ್ರಿ ಹಬ್ಬಕ್ಕೆ ಇದಕ್ಕೆಲ್ಲ ಮಾಮೂಲಿ ಫ್ಯಾಟಿಂಗ್ ತರ ನಮ್ಮ ಸ್ವಲ್ಪ ವಾಲ್ಯೂಮ್ ಹೆಚ್ಚಾದವು. ಬೇರೆ ಅಂತ ಟಗರು ಮರಿ ಇದು ನಾರಿಸುವರ್ಣನು ಬೆಳೆಯೋರು ಚೆನ್ನಾಗಿದೆ. ಬಟ್ ಅಷ್ಟೆಲ್ಲ ತಗೊಂಡೋದಕ್ಕೆ ನಾವು ಎಕ್ಸೆಪ್ಟ್ ಮಾಡಲ್ವಲ್ಲ, ಯಾರು ಖುಷಿಯಿಂದ ಬರ್ತಾರೋ ಅವ್ರಿಗೆ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಮಾಂಸಕ್ಕೂ ಕೊಡಕ್ ತಯಾರಿದೀವಿ, ನಾವೇನು ಬ್ರೀಡ್ಗೆ ಅಂತ ಏನು ಎಕ್ಸೆಪ್ಟ್ ಮಾಡಲ್ಲ, ಮಾಂಸಕ್ಕೂ ಕೊಡ್ತೀವಿ ಸರ್. ಇಲ್ಲಿ ವಿವಿಧ ಕಂಪಾರ್ಟ್ಮೆಂಟ್ ಇದೆ. ಸೊ ಯಾವ್ಯಾವ ರೀತಿ ನೀವು ಅವನ್ನ ವಿಂಗಡಿಸ್ತೀರಿ ಅಂತ? ಇಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಸೊ ಯಾವ್ಯಾವ ರೀತಿ ವಿಂಗಡಿಸ್ತೀರಿ ಅಂತ, ಮರಿಗಳು ಆತರ ಏನು ಹೇಳ್ಬೋದು? ಇದೇ ಮುಖ್ಯ ಪಾಯಿಂಟ್ ಸರ್. ಈಗ ಒಂದೊಂದು ಇದ್ ಬಿಟ್ಟಾಗ ಇದ್ ಮೇಲ್ ಬಿಟ್ಟಿದೀನಿ ನೋಡಿ, ಕ್ರಾಸಿಂಗ್ ಇದಾವ ಇವು ರೆಡಿ. ಈ ಕ್ರಾಸಿಂಗ್ ಆಗ್ತಾ ಒಂದೊಂದು ಪ್ರೆಗ್ನೆನ್ಸಿ ಬರ್ತಾ ಮುಂದೆ ಪ್ರೆಗ್ನೆನ್ಸಿ ಹಾಕ್ತೀನಿ, ಮುಂದೆ ಕ್ರಾಸಿಗೆ ರೆಡಿ ಇದಾವೆ. ಇವು ಇನ್ನು ಕ್ರಾಸಿಗೆ ಇನ್ನು ಬಂದಿಲ್ಲ, ಪರಮರಿ ಅಂತೀವಿ. ಆ ಪರಮರಿ ಮತ್ತೆ ಈ ಮರಿ ಕುರಿ ಇನ್ನು ಸಣ್ಣ ಮರಿ ಇವು ಅಂದ್ರೆ ಒಂದೊಂದು ಇದು. ಅವೆಲ್ಲ ಮೇಲ್ ಪಟ್ಲಿ ಮರಿ, ಟಗರು ಮರಿ. ಇವೇನ್ 12 ಕಂಪಾರ್ಟ್ ಇದೆ, 12ರಲ್ಲೂ 12 ವಿಧವಾದ ಸ್ಕೂಲ್ ಇದ್ದಂಗೆ
ಅಂದ್ರೆ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಏನ್ ಹೇಳ್ತಿರಲ್ಲ ನೀವು, ಹೌದು, ಹೌದು, ಆ ಸ್ಕೂಲ್ ಇದ್ದಂಗಾದ್ರೆ ನಮ್ಗೆ ಮೇಂಟೆನೆನ್ಸ್ ಮಾಡಕ್ ಈಸಿ ಆಗುತ್ತೆ. Easy. ಈಗ ಪ್ರೆಗ್ನೆನ್ಸಿ ಇದ್ದಾಗ ಸ್ವಲ್ಪ ಫುಡ್ ಹೆಚ್ಚೆ ಕೊಡ್ಬೋದು, ಸ್ವಲ್ಪ ಇವಕ್ಕೆ ಮಾಮೂಲಿ ಪರ್ಮ್ಗಳು ಅವಕ್ಕೆ ನಾವು ಪಾಲನೆ ಮಾಡಕ್ ಈಸಿ ಆಗುತ್ತೆ ಅಂತ. ಆ ಕಾರಣದಿಂದ ಈ ಕಂಪಾರ್ಟ್ಮೆಂಟ್ ಇರೋ ತುಂಬಾ ಸೂಕ್ತ, ತುಂಬಾ ನಮ್ಗೆ ಸುಲಭವಾಗಿ ಕಂಡು ಬರುತ್ತೆ. ಓಕೆ, ಈ ಸಬ್ಸಿಡಿ ಕೊಟ್ಟರು ಜೊತೆಗೆ ಸಬ್ಸಿಡಿ ಜೊತೆಗೆ ಇಲಾಖೆಯಿಂದ ಇನ್ನೇನೇನು ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಇಲ್ಲ, ಸಬ್ಸಿಡಿ ಅದೇ ಮಾಮೂಲಿ ಅದೇ ದೊಡ್ಡ ಮಟ್ಟದಲ್ಲಿ ಬಂದಾಗ ಮಾಮೂಲಿ ಇಲಾಖೆಯಿಂದ ಸಪೋರ್ಟಿಂಗ್ ಅವ್ರು ಏನ್ ಬಂದು ನೋಡೋದಾಗಿರ್ಬೋದು, ಅವ್ರಿಗೆ ನಮ್ಗೆ ಏನು ಟ್ರೀಟ್ಮೆಂಟ್ ಇನ್ ವಿಚಾರವಾಗಲಿ, ಅವ್ರು ಬಂದು ಏನಿದ್ರು ಆ ಸೆಕೆಂಡ್ ಅಲ್ಲಿ ಬಂದು ಏನಾಗಿದೆ ಏನಿಲ್ಲ ನೋಡೋ ಅಂತದ್ದು. ಬಟ್ ಏನೇ ಆದ್ರೂ ಅವ್ರಿಗೆ ನಮ್ಮ ಎಲ್ಲಾ ರೀತಿಯಿಂದ ಸಪೋರ್ಟ್ ಇದೆ ಸರ್. ಯಾವ್ದೇ ಒಂದು ಚಾಪ್ ಕಟರ್ ಮಿಷಿನ್ ಕೊಟ್ಟಿರೋದಾಗ್ಬೋದು, ಬಟ್ ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ಗೆ ಯಾವ್ದಾದ್ರು ಮೆಡಿಸಿನ್ ಕೇಳಿದ ಮೆಡಿಸಿನ್ ಸಮೇತ ನಮ್ಗೆ ಅನುಕೂಲ ಮಾಡ್ಯಾರೆ. ಹಂಗಾಗಿ ಇಲಾಖೆಯಿಂದ ನಮ್ಗೆ ಏನ್ ತೊಂದರೆ ಇಲ್ಲ ಸರ್. ಯಾವ್ಯಾವ ತರ ಆಹಾರ ಕೊಡ್ತೀರಿ ಅಂತ ಹೇಳ್ಬೇಕು. ಇಲ್ಲಿ ಒಣ ಹುಲ್ಲಿದೆ, ಅದ್ ಕಡೆ ಹಸಿ ಹುಲ್ಲಿತ್ತು ನೋಡಿದ್ವಿ. ಸೊ ಈಗ ಬೇರೆ ಯಾವ ಆಹಾರವನ್ನ ಜಾಸ್ತಿ ನಾನು ಫೋಕಸ್ ಬಂದು ಡ್ರೈ ಫುಡ್ ಜಾಸ್ತಿ ಇದೆ ಸರ್. ಒಂದು ಕಡಲೆ ಒಟ್ಟು ಇರ್ತದೆ, ಒಂದು ರಾಗಿ ಹುಲ್ಲು, ಎರಡನೇದು ಜೋಳದ ಕಣಿಕೆ ಅಂತ ತರಿಸಿದೀನಿ. ಅದು ಸಿಕ್ಕಾಗ ಸೀಸನ್ ಅಲ್ಲೇ ಕೊಂಡಾಕಂತೀನಿ. ಬಟ್ ಸೈಲೇಜ್ ಮೇಜರ್ ಆಗಿ ಇದ್ದೇ ಇರುತ್ತೆ. ಸೈಲೇಜ್ ಮೇವು ಮತ್ತೆ ಈಗ ಸೆಪ್ಪೆ ಇದೆ, ಅದು ರಸಮೇವು. ಬಟ್ ಒನ್ ಟೈಮ್ ಹಸಿದು, 2 ಟೈಮ್ ಡ್ರೈ ಫುಡ್, 3 ಟೈಮ್ ನಾನು ಯೂಸ್ ಮಾಡ್ತೀನಿ. 1 ಟೈಮ್ ಫೀಡ್ ಕೊಡ್ತೀನಿ ಸರ್. ಫೀಡ್ ಕೊಡ್ತೀನಿ, ಒಳ್ಳೆಯ ತೂಕ ಬರುತ್ತೆ, ಚೆನ್ನಾಗಿ ಇಳುವರಿ ಬರ್ತಿದೆ ಸರ್. ಏನ್ ತೊಂದರೆ ಇಲ್ಲ. 2 ಮರಿ ಆದ್ರೂ ಅದು ಹಾಲು ಕುಡ್ಸಕ್ ಅವಕಾಶ ಇದೆ. ಈಗ ನಮ್ ಜೊತೆ ಇಲ್ಲಿ ಪಟ್ನಾಯಕನಹಳ್ಳಿಯ ಪಶುವೈದ್ಯರಾದ ಡಾಕ್ಟರ್ ದೇವರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಒಂದು ಈ ವೀರರಾಜ್ ಅವರು ದೊಡ್ಡರಾಜ್ ಅವರು ನಮ್ಮ ಒಂದು ಕುರಿ ಶೆಡ್ ಅನ್ನು ಮಾಡಿದ್ದಾರೆ. ಸೊ ಇವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಸರ್ ನಮಸ್ಕಾರ, ನಾನು ದೇವರಾಜಪ್ಪ ಪಿ ಅಂತ ಸರ್, ಮುಖ್ಯ ಪಶುವೈದ್ಯಾಧಿಕಾರಿ ಪಟ್ನಾಯಕನಹಳ್ಳಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ದೊಡ್ಡರಾಜ್ ಅವರು ಒಳ್ಳೆ ಕುರಿ ಸಾಕಾಣಿಕೆಯಲ್ಲಿ ಬಹಳ ಅನುಭವ ಪಡೆದಿದ್ದಾರೆ, ಬಹಳ ಪಾಂಡಿತ್ಯ ಹೊಂದಿದ್ದಾರೆ. ಇವರು ಬಹಳ ವರ್ಷಗಳಿಂದ ನಮ್ಗೆ ಪರಿಚಯ ಹೊಂದಿದ್ದಾರೆ. ಇವರು ಕುರಿ ಸಾಕಾಣಿಕೆಯಲ್ಲಿ ಬಹಳ ನಿಪುಣರಿದ್ದಾರೆ. ಹಾಗಾಗಿ ಇವರು ಯಾವುದೇ ಇವರು ಇಲಾಖೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಮ್ಗೆ ಇಲಾಖೆ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಇವರು ಕೊಡುಗೆ ಇದೆ. ಇವರ ಶೆಡ್ಗೆ ನಾವು ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅತಿ ಹೆಚ್ಚಿನದಾಗಿ ಇಲ್ಲೇನು ಏನು ಮರಣ ಹೊಂದೋದು ಕುರಿಗಳ ಸಂಖ್ಯೆ ಬಹಳ ತೀವ್ರವಾಗಿದೆ. ನಾನು ಬಂದ ಮೇಲೆ ಒಂದು 3 ರಿಂದ 4 ಅತಿ ಹೆಚ್ಚಿನದಾಗಿ ಸತ್ತಿರ್ಬೋದು ಅಷ್ಟೇ ಸರ್. ಆಮೇಲೆ ಇವರು ಕಾಲಕ್ಕೆ ಲಸಿಕೆಗಳನ್ನ ಹಾಕ್ಸ್ಕೊಂತಾರೆ, ಜಂತುನಾಶಕ ಹಾಕಂತಾರೆ. ಆಮೇಲೆ ತುರ್ತು ಚಿಕಿತ್ಸೆ ಇದ್ದಾಗ ಹಾಸ್ಪಿಟಲ್ಗೆ ತಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂತಾರೆ. ಮರಿಗಳು ಬರದೇ ಇದ್ದ ಸಮಯದಲ್ಲಿ ನಾವು ಮರಿಗಳನ್ನೆಲ್ಲ ತಕ್ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಇಲಾಖೆಯಿಂದ ನಮಗೆ ನಾವು ನಮ್ಮ ಪೂರ್ಣ ಸಹಕಾರನ ಕೊಡ್ತಾ ಇದೀವಿ ಸರ್. ಓಕೆ, ಧನ್ಯವಾದಗಳು. ಇದ್ರ ಬಗ್ಗೆ ಮಾಹಿತಿ ಹೇಳ್ಬೋದಾ? ಅದೇ ಇದು ನಮ್ಮ ನೇಮ್ ಬಂದು ದುಡ್ಡು ಬಂತಲ್ಲ, ಸಿದ್ದರಾಮಯ್ಯ ಮುಂದೆ ಕೊಡ್ಬೇಕು ಅಂತ ಹೇಳಿ ಇದನ್ನ ಸಬ್ಸಿಡಿ ದುಡ್ಡು ಇದೆ ಸರ್. 49,38,000 ಇಷ್ಟು ಮುಖ್ಯಮಂತ್ರಿಗಳ ಕೈಯಿಂದ ಸ್ವೀಕರಿಸಿದ್ದೀರಾ? ತಗೊಂಡಿದ್ದೀವಿ ಸರ್. ಓಕೆ, ತುಂಬಾ ಥ್ಯಾಂಕ್ಸ್, ತುಂಬಾ ಅಭಿನಂದನೆಗಳು. ಸೊ ಈ ಮುಂದೆ ಈ ತರ ಕುರಿಯನ್ನ ಸಾಕೋರ್ಗೆ ನಿಮ್ಮ ಏನು ಒಂದು ಸಂದೇಶ ಏನ್ ಹೇಳ್ಬೋದು ಸರ್? ಕುರಿ ಸಾಕೋದಂದ್ರೆ ತುಂಬಾ ಲಾಭದಾಯಕ, ತುಂಬಾ ಆರ್ಥಿಕತೆ ಸುಧಾರಣೆ ಆಗೋದ್ರು ನೋಡಿದ್ಮೇಲೆ ನನಗೆ ಅದು ಆಶ್ಚರ್ಯ. ಬಟ್ ಏನಂದ್ರೆ ಈಗಿನ ಜನ ಬೇರೆಲ್ಲ ಕುರಿ ಸಾಕಕ್ ಬರ್ತಾ ಇದಾರೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್, ದೊಡ್ಡ ಅಧಿಕಾರಿಗಳು, ಅವ್ರಿಗೆಲ್ಲ ಗೊತ್ತಾಗ್ತಿದೆ. ಬಟ್ ಕೆಳಮಟ್ಟದಲ್ಲಿ ಮಾಡೋದಕ್ಕೆ ಅಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಎಲ್ಲಾದ್ರೂ ಬ್ಯಾಂಕ್ ಸಾಲ ಕೇಳಿ ಕೊಡಕ್ ಹೋದಾಗ ಬ್ಯಾಂಕ್ ಸಾಲ ಕೊಡಲ್ಲ, ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಸಣ್ಣ ಮಟ್ಟದಲ್ಲಿ ಮೇಯ್ಸೋದಕ್ಕೆ ಲ್ಯಾಂಡ್ ಇಲ್ಲ, ಕಾಯೋದಕ್ಕೆ ಯಾರೋ ಮಗ ಕಾಯ್ಸಕ್ ಹೋಗ್ತಾನೆ, ಅವನು ಓದಕ್ ಹೋಗ್ಬೇಕು. ಓದಕ್ ಹೋಗೋ ದೃಷ್ಟಿಯಿಂದ ಕುರಿ ಸಾಕೋದು ಸಂತತಿ ಕಮ್ಮಿ ಆಗ್ತಾ ಹೋಗ್ತಿದೆ. ಇವತ್ತು ಯಾರು 100, 200, 500 ಮಡಿಕೊಂಡಾರಲ್ಲ, 50, 100, 50, 25 ಬಂದವ್ರೆ. ಈ ಶೆಡ್ ಅನುಕೂಲ ಈ ತರ ಮಾಡಿದಾಗ, ಈ ತರ ಈಗ ಟೆಕ್ನಾಲಜಿ ನಾನು ನಮ್ಮ ಮನೆಯಲ್ಲಿ ಇದ್ದಿದ್ದೆ ಅಂದ್ರೆ ನಾವು ಹೊಡ್ಕೊಡೋಕೆಲ್ಲ ಆಗುತ್ತೆ. ಇವತ್ತು 250 ಶೆಡ್ ಅಲ್ಲಿ ಇದೆ ಅಂದ್ರೆ ಆರಾಮಾಗಿ ನೀವು ಬರುವಾಗಿದ್ದಾಗ ಆರಾಮ ಟೀ ಕುಡಿತಾ ಕುಂತಿದ್ದೇನೆ. ಹಂಗಿರುವಾಗ ಈಗ ದಿನಕ್ಕೆ ಬಿಟ್ಕೊಂಡು ಹೋಗೋದ್ರಿಂದ ಎಲ್ಲಾಗುತ್ತೆ. ಬಟ್ ಟೆಕ್ನಾಲಜಿ ಇವತ್ತು ದಿನಕ್ಕೆ ಬದಲಾವಣೆ ಆಗ್ಬೇಕು. ಯಾರೇ ಕುರಿ ಸಾಕ ಅಂತಾರು ಗೊತ್ತಾ, ಈ ತರ ಮಾಡೋ ಅಂತಾರು ಒಂದೆರಡು ಕಡೆ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ ಕುತ್ಕೊಂಡು ಯಾಮಾರೋದ್ಕಿಂತ ಈ ತರ ಫಾರ್ಮರ್ ಶೆಡ್ ಹೋಗಿ ಖುದ್ದಾಗಿ ನೋಡಿ, ನಿಮ್ಗೆ ಎಲ್ಲಾ ರೀತಿಯಲ್ಲೂ ಸರ್ಟಿಫೈ ಆದಾಗ ಅಥವಾ ಸಮಸ್ಯೆಗಳು ಒಂದೊಂದಾಗಿ ನಿಮ್ಗೆ ಅವರು ಬಂದಾಗ ನೀವು ಮಾಡಕ್ಕೆ ಚಾನ್ಸ್ ಆಗುತ್ತೆ. ಮಾಡಿದ್ರು ನಿಮ್ಗೆ ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ. ಇದು ಯಾರೋ ನೋಡಿ ಏನೋ ಹೇಳಿದ್ವಿ ಅಂತ ದೊಡ್ಡ ಮಟ್ಟದಲ್ಲಿ ಏನೋ ಮಾಡೋಕೋದಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಮನೆಯವರು ನಾವೇ ಕೆಲಸ ಮಾಡೋದು. ನಾವು ಕೆಲಸ ಏನ್ ಮಾಡ್ತೀವೋ ಅದಿದ್ರು ಮಾತ್ರ ಇವತ್ತು ಕುರಿಲಿ ಲಾಭ ಇದೆ. ಯಾರ ಮೇಲೆ ಫೋನ್ ಹೊಡ್ಕೊಂಡು ಕುತ್ಕೊಂಡ್ರೆ ಇದು ಲಾಭದಾಯಕ, ಅಷ್ಟು ಸೂಕ್ತ ಅಲ್ಲ. ಬೇರೆ ರೀತಿಯಾದ ಬಿಸ್ನೆಸ್ ಅಲ್ಲ, ಇದು ನಿರಂತರ ಇರೋಂತ ಬಿಸ್ನೆಸ್ ಇದು. ದೊಡ್ಡರಾಜ್ ಅವರೇ, ಇಲ್ಲಿವರೆಗೂ ನಮ್ಮ ಒಂದು ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸುವಾಗ ಉತ್ತರ ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಮ್ಮ ಬೇರೆ ಮುಂದೆ ಮಾಡೋರ್ಗು ತುಂಬಾ ಒಳ್ಳೆಯ ಪ್ರೇರೇಪಣೆಯನ್ನ ನೀಡಿದ್ವಿ. ನಿಮ್ಮ ಒಂದು ಈ ಒಂದು ಉದ್ಯಮ ಯಶಸ್ವಿ ಆಗಲಿ ಅಂತ ನಮ್ಮ ಇಲಾಖೆ ಕಡೆಯಿಂದ ನಾನು ಆಶಿಸ್ತೇನೆ. ನಮಸ್ಕಾರ.
ನೋಡಿದ್ರಲ್ಲ, ಇಲ್ಲಿವರೆಗೂ ನಮ್ಮ ವೀರಾಪುರ ಗ್ರಾಮದ ದೊಡ್ಡರಾಜ್ ಅವರು ಒಂದು ಒಳ್ಳೆಯ ಯಶಸ್ವಿಯಾಗಿ ಕುರಿಯನ್ನ ಸಾಕಿ ಅದರ ಅನುಕೂಲ ಕಂಡುಕೊಂಡಿದ್ದಾರೆ. ಅವರು ಯಾವುದೇ ಒಂದು ಕಾರ್ಮಿಕರ ಒಂದು ಅವಲಂಬನೆ ಬೀಳ್ದಲೆ ಅವ್ರ ಮನೆಯವರು ಇಬ್ರು ಸೇರ್ಕೊಂಡು ಅದನ್ನ ಇಬ್ರು ಮಾತ್ರ ಸೇರ್ಕೊಂಡು ಈ ಒಂದು ಸೌಲಭ್ಯ ಒಂದು ಒಳ್ಳೆ ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಮುಂದೆ ಬರುವಂತವ್ರು ಮುಂದೆ ಒಂದು ಕುರಿಯ ಉದ್ಯಮಕ್ಕೆ ಬರ್ತಕ್ಕಂಥವ್ರು ಈ ಒಂದು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ಕೊಂಡ್ರೆ ದಯವಿಟ್ಟು ನೀವೆಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಆಗ್ಬಹುದು ಅಂತ ಹೇಳ್ತೀನಿ. ಧನ್ಯವಾದ.